ಶ್ರೀಕೃಷ್ಣ ತಾನೇ ಅಂತ ಹೇಳಿ ಜನರನ್ನ ಮೋಸ ಮಾಡ್ತಿದ್ದ ಪೌಂಡ್ರಕ ವಾಸುದೇವ, ನಕುಲ ಸಹದೇವರ ಮಾವ ಶಲ್ಯ, ಭದ್ರದೇಶದ ರಾಜ, ಅವರೆಲ್ಲರೂ ಬಂದಿದ್ದರಲ್ಲಿ. ವಿಶೇಷವಾಗಿ ಹೇಳುತ್ತಾನೆ ಇವರ ಬಗ್ಗೆ ದೃಷ್ಟದ್ಯುಮ್ನ. ಅಲ್ಲದೆ ಸುಮಾರು 70 ವರ್ಷ ವಯಸ್ಸಿನ ಮಗಧದ ಜರಾಸಂಧ ಬಂದಿದ್ದಾನಂತೆ ಅಲ್ಲಿ. ದ್ರೌಪದಿ ತನಗೆ ಸಿಕ್ಕಿಯಾಳೆ ಅಂತ ಆಶೆ ಪಟ್ಟು ಬಂದಿದ್ದಾನಂತೆ ಅವನು. ಇತ್ತಲೀಕ್ಷಿಸು ತಂಗಿ ಪೌಂಡ್ರಕನ ಭಗದತ್ತನನು ಕಾಂಭೋಜನನು ಹರದತ್ತನನು ವರಹಂಸಡಿ ಬಿಕರ ಮಾತ್ರ ಭೂಪದಿಯ ಇತ್ತನು ಜರಾಸಂಧ ಮಣಿಮಾನಿತ್ತ ಇತ್ತ ಸಹದೇವನು ಬೃಹದ್ರಥನಿತ್ತನು ಈತನು ದಂಡಧಾರಕ ನೃಪನು ನೋಡೆಂದ. ಈ ಪರಿಚಯವನ್ನು ಮಾಡಿಕೊಡುವುದರ ಮೂಲಕ ನಮ್ಮ ಕವಿ ನಾರಣಪ್ಪ ಆಗಿನ ಕಾಲದ ರಾಜ್ಯಗಳ ರಾಜರ ಹೆಸರುಗಳನ್ನ ನಮಗೆ ಎಷ್ಟು ಸೊಗಸಾಗಿ ತಿಳಿಸುತ್ತಿದ್ದಾನೆ ನೋಡಬೇಕು ಇಲ್ಲಿ. ಭೂರಿ ಭೂರಿ ಶ್ರವನ್ ದಕ್ಷಿಣ ವೀರಬಾಗ್ಲಿಕ ವಿಂಧ್ಯ ಚಿತ್ರ ಭಗೀರಥನ್ ನೃಪವರ ಜಯದ್ರಥ ಶಿಬಿಶ್ರುತಾಯುಧರು ವೀರವೃದ್ಧ ಕ್ಷತ್ರ ಸೃಂಜಯ ಚಾರುಭುಜ ಬಲ ಸೋಮದತ್ತ ಮಹೀರಮನರಿವರಿತ್ತಲಿದೆ ತರಳಾಕ್ಷಿ ನೋಡೆಂದ. ಈತ ರುಕ್ಮಾಂಗದ ಜಯದ್ಬಲನೀತ ಶ್ರುತಸೇನಾಚ್ಯುತಾಯುಧರೀತಗಳು ಈತಗಳು ನಿಯುತಾಯು ದೀರ್ಘೋದರ ಮಹೋದರರು ಈತದ ಮಘೋಷಾತ್ಮಜನು ವಿಖ್ಯಾತ ಶಿಶುಪಾಲನ್ ಮಹಾಬಲನು ಈತನಶ್ವತ್ಥಾಮ ಸೌಬಲನೀತ ನೋಡೆಂದ. ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಕರೆತರುತ್ತಿದ್ದಾನೆ ಧೃಷ್ಟದ್ಯುಮ್ನ ತನ್ನ ತಂಗಿಯನ್ನ. ಅದೋ ಅಲ್ಲಿ ನಿಂತಿದ್ದಾನೆ ನೋಡಿ, ನಮಗೂ ಪರಿಚಯ ಇದೆ ಇವನದು. ಸೂರ್ಯ ತೇಜಸ್ಸಿನಿಂದ ಕಂಗೊಳಿಸುತ್ತಿದ್ದಾನೆ ನೋಡು ತಂಗಿ. ಭೂತಲದ ರವಿಯಂತೆ ಹೊಳೆ ಹೊಳೆವಾತ ಕರ್ಣನು ಭೂತಲದ ರವಿಯಂತೆ ಹೊಳೆ ಹೊಳೆವಾತ ಕರ್ಣನು ತನುಜರೀ ತಂಗೀತಗಳು ವೃಷಸೇನನು ಅಗ್ಗದ ಚಿತ್ರಸೇನಗಳು ಈತನಾಕನೆ ನೋಡು ತಂಗಿ ಈತನಾಕನೆ ನೋಡೆನನು ಭಾವಾತಿಶಯ ಸಂಬಂಧ ಭಾವದೊಳು ಈತನನು ನೋಡಿದಳು ತಿರುಗಿದಳ ಬಲೆ ಲೋಚನವ. ಕಂಗೊಳಿಸುತ್ತ ನಿಂತಿದ್ದ ಕರ್ಣನನ್ನ ಪರಿಚಯ ಮಾಡಿಕೊಟ್ಟಾಗ ದ್ರೌಪದಿ ಅರೆ ಕ್ಷಣ ನಿಂತು ಭಾವಾತಿಶಯದಿಂದ ನೋಡಿದಳಂತೆ. ಅಂದುಕೊಂಡು ಮುಂದೆ ನಡೆದಳಂತೆ. ತಮ್ಮ ಕಡೆಗೆ ದ್ರೌಪದಿ ಬರುತ್ತಿದ್ದಾಗ, ತಮ್ಮ ಹೆಸರನ್ನ ಧೃಷ್ಟದ್ಯುಮ್ನ ಹೇಳುತ್ತಿದ್ದಾಗ ಆ ರಾಜರು ರಾಜಕುಮಾರರು ಆಹಾ ಅನ್ನುತ್ತ ಬೆರಗಾಗಿ ನಿರೀಕ್ಷಿಸುತ್ತಿದ್ದರಂತೆ. ಉಕ್ಕಿದಾಕಿ ವಿವೇಟ ಕಣ್ಬೇಟಕ್ಕೆ ತಂದುದು ಕಂಗಳಿಕೆಯ ಮುಕ್ಕುಳಿಸಿ ಮೈಸೋಂಕಿನಲ್ಲಿ ಲಟಕಟಿಸಿದುದು ಹೃದಯ ಸಿಕ್ಕಿತಳಲಿಗೆ
ಸೋತು ಸೊಕ್ಕಿನ ಚುಕ್ಕಿಯೋ ಚಾಬಳವೋ ಸಿದ್ಧಿಯೋ ಅಕ್ಕಜವೋ ತಾನೆನುತ ಚಿಂತಿಸಿತು ಆ ನೃಪಂವ್ರಾದ. ಅಲ್ಲಿಂದ ಮುಂದೆ ಬಂದು ಧೃಷ್ಟದ್ಯುಮ್ನ ಅಲ್ಲಿ ಇರುವವನನ್ನ ಪರಿಚಯ ಮಾಡಿಕೊಡುವಂತಹ ವಿಧಾನವನ್ನ ನೋಡಿ ಎಷ್ಟು ಹರ್ಷದಿಂದ ಹೇಳ್ತಾ ಇದ್ದಾನೆ. ಇತ್ತ ನೋಡವು ತಂಗಿ ಯದುಭೂಪೋತ್ತಮ ಶ್ರೀಕೃಷ್ಣ ಇಲ್ಲಿ ವಿರಾಜಮಾನಾಗಿದ್ದಾನೆ. ಇತ್ತ ನೋಡಂ ತಂಗಿ ಯದುಭೂಪೋತ್ತಮನನು, ಇತ್ತ ನೋಡಂ ತಂಗಿ ಯದುಭೂಪೋತ್ತಮನನು, ಅಮರಾದಿ ಕದಳಿ ಮತ್ತದಂತಿಯ ನಿಖಿಳ ನಿಗಮಾವಳಿ ಶಿರೋಮಣಿಯ, ಉತ್ತರೋತ್ತರ ರಮ್ಯ ಮೂರ್ತಿಯನು, ಉತ್ತರೋತ್ತರ ರಮ್ಯ ಮೂರ್ತಿಯನು, ಉತ್ತಮಾಮಲ ಕೀರ್ತಿಯನು, ಮನಕತ್ತು ಒಡೆಗಳಿವಿಲ್ಲ ಕೃಷ್ಣನ ವರಿಸು ನೀನು ತಂಗಿ, ಮನಕತ್ತು ಒಡೆಗಳಿವಿಲ್ಲ ಕೃಷ್ಣನ ವರಿಸು ನೀನೆಲ್ಲ. ಉತ್ತರೋತ್ತರ ರಮ್ಯ ಮೂರ್ತಿ, ನೋಡಿದಷ್ಟು ನೋಡಿದಷ್ಟು ರಮ್ಯನಾಗಿ ಕಾಣಿಸುತ್ತಿದ್ದಾನೆ. ತಂಗಿ, ನೀ ಇವನನ್ನ ಇಷ್ಟಪಟ್ಟರೆ ನಿನ್ನ ಭಾಗ್ಯಕ್ಕೆ ಎಣೆಯಿಲ್ಲ ಅನ್ನುತ್ತಿದ್ದಾನೆ ಧೃಷ್ಟದ್ಯುಮ್ನ. ಪರಮಾತ್ಮನೇ ಭೂಮಿಯ ಮೇಲೆ ಅವತರಿಸಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮದನನಯ್ಯನ್ ಮುಜಗವ ಮಾಡಿದನ ತಾತನು, ಮದನನಯ್ಯನು ಜಗವ ಮಾಡಿದನ ತಾತನು, ರೂಪ ವಿಭವವನು ಇದರೊಳಗೆ ನೀ ನೋಡಿಕೋ ಯಾದವ ಶಿರೋಮಣಿಯ. ಸುದತಿಯರ ಸೇರುವೆಗಳ ನೋಡಿದರೆ ಧಾರುಣಿ ಲಕ್ಷ್ಮಿ ಕೃಷ್ಣನ ಪದಯುಗವನೋಲೈಸುದಿಗರು ತಂಗಿ, ಸುದತಿಯರ ಸೇರುವೆಗಳನ್ನು ನೋಡಿದರೆ ಧಾರುಣಿ ಲಕ್ಷ್ಮಿ ಕೃಷ್ಣನ ಪದಯುಗವನೋಲೈಸುದಿಗರು ಅಬುಯಾಕ್ಷಿ ಕೇಳೆಂದ. ಭೂದೇವಿ ಶ್ರೀದೇವಿಯರು ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಸೇವೆ ಮಾಡುತ್ತಾರಂತೆ. ಪುಳಕಾಂಕಿತಳಾಗುತ್ತಾಳೆ ದ್ರೌಪದಿ, ಮೈ ಉಬ್ಬಿತಂತೆ. ಎನಲು ಭಕುತಿಯ ಭಾವರಸದಲ್ಲಿ ನೆನೆದು, ಭಕುತಿಯ ಭಾವರಸದಲ್ಲಿ ನೆನೆದು ಹೊಂಪುಳಿಯೋಗಿ ರೋಮಾಂಚನದ ಮೈಯುಬ್ಬಿನಲಿ ತನು ಪುಳಕಾಂಬು ಪೂರದಲ್ಲಿ ಬೆವರಿತಂತೆ ಮನಸ್ಸಿನಲ್ಲೇ ವಂದಿಸಿ ಮನದೊಳಗೆ ವಂದಿಸಿದಳು. ಎನಗೀತನಲ್ಲಿ ಗುರುಭಾವನೆಯ ಮತಿ ಸಂಜನಿಸಿತು. ಏನೆಂದರಿಯನು ಎನಗೀತನಲ್ಲಿ ಗುರುಭಾವನೆಯ ಮತಿ ಸಂಜನಿಸಿತು. ಏನೆಂದರಿಯನು ಎಂದಳು ಕಮಲಮುಖಿ ನಗುತ್ತಾ.
ಕಂಡರೆ ನನ್ನಲ್ಲಿ ಗುರುಭಾವನೆ ಮೂಡುತ್ತದೆ, ಯಾಕೋ ತಿಳಿಯೇ ಅನ್ನುತ್ತಾಳೆ ಪಾಂಚಾಲಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಮೊದಲ ಬಾರಿಗೆ ನಮಗೆ ಇಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ. ಮುಂದೆ ಬಲರಾಮ, ಶ್ರೀಕೃಷ್ಣನ ಹಿರಿಯ ಮಗ ಪ್ರದ್ಯುಮ್ನ, ಸಾತ್ಯಕಿ, ಕೃತವರ್ಮ, ಯದುಕುಲದವರೆಲ್ಲ ಬಂದಿದ್ದಾರೆ. ಯದುವಂಶದವರು ಸ್ಪರ್ಧಿಸಬಾರದು ಅಂತ ಕೃಷ್ಣ ಅವರಿಗೆಲ್ಲರಿಗೂ ತಿಳಿಸಿದ್ದನಂತೆ. ಎಲ್ಲರನ್ನೂ ಪರಿಚಯ ಮಾಡಿದ್ದಾಯಿತು. ಜನಮೇಜಯ, ಏನು ಹೇಳಲಪ್ಪ, ಹೇಗೆ ಬಣ್ಣಿಸಲಿ? ದ್ರೌಪದಿಯ ರೂಪಾತಿಶಯವನ್ನ, ಸೌಂದರ್ಯವನ್ನ ನಾನು ಯಾವ ಮಾತಿನಿಂದ ಬಣ್ಣಿಸಲಿ? ಇಡೀ ಸಭೆಯಲ್ಲಿ ಜಿತೇಂದ್ರಿಯರಾಗಿದ್ದವರು ಅಂದರೆ ಭೀಷ್ಮ, ಕೃಷ್ಣ ಇಬ್ಬರೇ. ಮಿಕ್ಕವರೆಲ್ಲ ಸೋತರಪ್ಪ, ಮಿಕ್ಕವರೆಲ್ಲ ಸೋತರು. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಗೆ ದ್ರೌಪದಿಯನ್ನ ನೋಡಿ ತೃಪ್ತಿ ಪಟ್ಟುಕೊಳ್ಳುತ್ತಿದ್ದಾರೆ ಅನ್ನುವುದನ್ನ ಕವಿ ಬಹಳ ಸೊಗಸಾಗಿ ಹೇಳ್ತಿದ್ದಾನೆ. ಕೆಲರು ಮಧುರಾಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲ್ಲಿ ಕೆಲರು ಮಧುರಾಪಾಂಗದಲ್ಲಿ ಕಂಗಳ ಮರೀಚಿಯ ಬೆಳಗಿನಲ್ಲಿ ಕೆಲರು ಎಳನಗೆಯ ಮಿಂಚಿನಲಿ ಸಖಿಯರ ಮೇಳವಾದಿನಲಿ ಲಲನೆ ನೋಡಿದಳೆಂದು ಸೊಗಸಿನೊಲಿವ ಸಖಿಯರಿಗೆಂದಳೆಂದು ಲಲನೆ ನೋಡಿದಳೆಂದು ಸೊಗಸಿನದೊಲಿವ ಸಖಿಯರಿಗೆಂದಳೆಂದು ಒಳಗೊಳಗೆ ಬೆರೆತರು ಬಯಲು ಮಧುವಿನ ಬಾಯಸವಿಗಳಲ್ಲಿ. ಕೆಲವರಂತೂ ಬೊಂಬೆಗಳ ಹಾಗೆ ಕಾಣಿಸಿದರಂತೆ. ವೀಳೆಯದ ಎಲೆಯನ್ನ ಮಡಿಸಿ ಇನ್ನೇನು ಬಾಯಿಗೆ ಹಾಕಬೇಕು ಅಂತಿದ್ದವರು ಹಾಗೆ ಇದ್ದರಂತೆ. ಬಾಯೊಳಗೆ ಇದ್ದದ್ದನ್ನ ಅಗಿಯಲು ಸಹ ತೋಚದಂತೆ ಇನ್ನು ಕೆಲವರು ಇದ್ದರಂತೆ. ಮಡಿಸಿದೆಲೆ ಬೆರಳೊಳಗೆ ಬಾಯೊಳಗಡಸಿದೆಲೆ ಬಾಯೊಳಗೆ ಮಡಿಸಿದೆಲೆ ಬೆರಳೊಳಗೆ ಬಾಯೊಳಗಡಸಿದೆಲೆ ಬಾಯೊಳಗೆ ಸಜೀವರ ನುಡಿಯ ಕೇಳರು ಸುಳಿಯ ಕಾಣರು ಲೋಚನಾಗ್ರದಲ್ಲಿ ಕಡುಮುಳಿದ ಕಂದರ್ಪ ಶರವಘಡಿಸಿ ಕೈಗಳ ನೋಡಿ ನೃಪರವೆ ಬಿರುಕದಿದ್ದರು ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ ನೃಪರವೆ ಬಿರುಕದಿದ್ದರು ಬೆರಳ ಮೂಗಿನ ಹೊತ್ತ ದುಗುಡದಲ್ಲಿ. ದ್ರೌಪದಿ ಯಾರನ್ನೂ ಇಷ್ಟಪಡದೆ ಹಿಂತಿರುಗದ್ದನ್ನ ಕಂಡು ದ್ರುಪದನಿಗೆ ಚಿಂತೆಯಾಯಿತು. ತನ್ನಲ್ಲೇ ಯೋಚಿಸುತ್ತಾ ಚಿಂತಿಸುತ್ತಾ ಜೋಯಿಸರು ಹೇಳಿದ್ದರು ದ್ರೌಪದಿ ಪಾರ್ಥನ ಕೈ ಹಿಡಿಯುತ್ತಾಳೆ ಅಂತ. ಅವರ ಭವಿಷ್ಯವಾಣಿ ಸುಳ್ಳಾಯಿತಲ್ಲ. ಹೀಗೆ ದುಃಖದಿಂದ ದೇವರ ದಯೆ ಬಾರದೆ, ವೀರ ನಾರಾಯಣನ ಕರುಣೆ ಬಾರದೆ ನನಗೆ ಅಂತ ಪ್ರಾರ್ಥಿಸುತ್ತಿದ್ದಾನೆ. ರಾಯನೆಂದನು ಸಕಲ ಧರಣಿ ರಾಯರನು ಮನ್ನಿಸದೆ ಮರಳಿದಳಾಯತಾಕ್ಷಿ ಮಹಾಸ್ವಯಂವರದಲ್ಲಿ ಮಹಾದೇವ ಯೋಯಿಸರ ಹೋರೆಗರ ಹೇಳಿಕೆ ಹೋಯಿತೆ ಹೊಳ್ಳಾಗಿ ಜೋಯಿಸರ ಹೋರೆಗರ ಹೇಳಿಕೆ ಹೋಯಿತೆ ಹೊಳ್ಳಾಗಿ ಪಾಂಡವರಾಯರನ್ನು ತೋರಿಸನೇ ಗದುಗಿನ ವೀರನಾರಾಯಣ
ಕಾಲ ದ್ರೌಪದಿ ಯಾರನ್ನೂ ಇಷ್ಟಪಡದೆ ಹಿಂತಿರುಗಿದ್ದನ್ನು ನೋಡಿ ಧೃಷ್ಟದ್ಯುಮ್ನ ಡಂಗುರ ಹೊಡೆಯುವವರನ್ನ ಕರೆದು ಹೀಗೆ ಘೋಷಿಸಬೇಕು ಅಂತ ಹೇಳ್ತಾ ಇದ್ದಾನೆ. ಏಳು ಜನಮೇ ಜಯ ನೃಪದಿ ಪಾಂಚಾಲೆ ಪೊಕ್ಕಳು ಭದ್ರಮಂಟಪ ಶಾಲೆಯನು ಮರಳಿದುದು ಮನ್ಮಥನೊಟ್ಟು ಸತಿಯೊಡನೆ ಬಾಲೆಯನು ನಿಜ ರೂಪದರ್ಪದೊಳಾಳಲರಿದಿರೆ ಬಾಹುಬಲದಲ್ಲಿ ಸೋಲಿಸುವೊಡನುವ